ಬಿಡ್ತೀನಿ. ಅದೇ ಓಕೆ, ಅದೇ ಎಲ್ಲ ಆಯ್ತು. ಸಿಟ್ಟಲ್ಲಿ ನಮ್ಗೆ ಗೊತ್ತುಂಟಲ್ವಾ, ಸಿಟ್ಟಲ್ಲಿ ಎಲ್ಲ ಬರುತ್ತೆ. ಅಲ್ಲಿ ಯಾಕಂದ್ರೆ ಅವರು ಎಷ್ಟು ಸರಿ ನಿಮಗೆ ಸಾರಿ ಕೇಳಿದಾರೆ ಅಂದ್ರೆ ಫಿನಾಲೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಕೂಡ ನಿಮ್ಗೆ ಸಾರಿ ಕೇಳಿದ್ರು ಕೊನೆಗೆ. ಹೌದು, ನಾನು ಅವರಿಗೆ ಕ್ಷಮಿಸಿದೀನಿ ಮುಂಚೆನೆ, ರವ್ವನ ಬರುವ ಮುಂಚೆನೆ ಕ್ಷಮಿಸ್ಬಿಟ್ಟಿದೀನಿ ನಾನು. ಆಮೇಲೆ ಕೊನೆಗೆ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗ್ಬಿಟ್ರಿ, ಒಳ್ಳೆ ಬಾಂಡ್ ಬಂತು. ನಾನು ಇವತ್ತೆಂತ ಹೇಳಿದೀನಿ, ನಾನು ಒಂದು ಅಮ್ಮ ಹಾಗೆ ನಾನು ಅವರಿಗೆ ಇದೇ ಮಾಡ್ತೀನಿ ಅಂತ. ಎಂತ ಕೂಡ ಇರ್ಲಿ ಮ್ಯಾಮ್, ನಮ್ಮ ಅಮ್ಮ ಕೂಡ ಎಷ್ಟು ಬೈತಾರೆ, ಎಂತೆಂತ ಮನೇಲಿ ಹೇಳ್ತಾರೆ, ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಆಗಿದ್ಯಾ ಅಂತ ಅಷ್ಟು ದೊಡ್ಡ ಹೇಳ್ತಾರೆ. ಅದೇ ಪ್ರೀತಿಯಲ್ಲಿ ಹೇಳ್ಬಿಡ್ತಾರೆ, ಸಿಟ್ಟಲ್ಲಿ ಹೇಳ್ಬಿಡ್ತಾರೆ, ಬಟ್ ಪ್ರೀತಿ ಇರುತ್ತೆ ಅಲ್ವಾ. ಸೊ ಇಲ್ಲೋ ನನ್ಗೆ ಬಿಡ್ಬೇಡದಷ್ಟೇ ಹೋಗ್ಲಿ ಅಂತ. ಓಕೆ, ನೀವು ಮಾತಾಡ್ತಿದ್ರೆ ಆಕ್ಚುಲಿ ತುಂಬಾ ಕುತ್ಕೊಂಡು ಕೇಳ್ಬೇಕು ಅನಿಸ್ತಾ ಇದೆ. ಸರಿ, ನಿಮ್ಗೆ ಏನಕ್ಕೆ ಕಾವ್ಯನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ? ಯಾವಾಗ್ಲೂ ಕಾವ್ಯನೇ ನಾಮಿನೇಟ್ ಮಾಡ್ತಾ ಇದ್ರಿ ಮ್ಯಾಮ್. ಕಾವ್ಯದು ಯಾವಾಗ ಸ್ಟಾರ್ಟ್ ಅಂದ್ರೆ ನಾನು ಈ ಕ್ವಶನ್ ಏನ್ ಕೇಳ್ದೆ ಅಂದ್ರೆ, ನೆನ್ನೆ ಫಿನಾಲೆಲ್ಲೂ ಕೂಡ ನೀವೊಂದ್ ಮಾತು ಹೇಳ್ತೀರಾ, ಈ ಮನೆಯಲ್ಲಿ ಯಾರು ಡಿಸರ್ವ್ ಇಲ್ಲ ಫಿನಾಲೆಗೆ ಅಂತಂದ್ರೆ ಕಾವ್ಯನ ಹೆಸರು ತಗೊಂತೀರಾ. ಯಾಕಂದ್ರೆ ನಂಗೆ ಅವ್ರ ವ್ಯಕ್ತಿತ್ವ ಏನಂತಾನೆ ಗೊತ್ತಾಗಿಲ್ಲ, 4 ತಿಂಗಳಿಂದ ಜೊತೆಗಿದ್ದೀನಿ ಅಂತ. ಯಾಕೆ ಕಾವ್ಯನ್ ಬಗ್ಗೆ ಯಾಕೆ ನಿಮ್ಗೆ? ಅರೆ ಮ್ಯಾಮ್, ಕಾವ್ಯ ಆಕ್ಚುಲಿ ಎಂತ ಅಂದ್ರೆ, ಓಕೆ ನಾನು ಕೂಡ ಅವರಿಗೆ ತಿಳ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡ್ಲಿಲ್ಲ, ಯಾಕೆಂದ್ರೆ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ಅವರು ನನ್ನ ಅವರ ವೈಬ್ ಬೇರೆ, ಅವರ ಟೇಸ್ಟ್ ಬೇರೆ, ನನ್ನ ಟೇಸ್ಟ್ ಬೇರೆ, ಕನೆಕ್ಷನ್ ಆಗ್ಲಿಲ್ಲ ನನ್ಗೆ ಹೇಗ ಗೊತ್ತುಂಟ ನಿಮ್ಗೆ, ಹೇಗ ಹೇಳಿ? ಅದೇ ಗೊತ್ತಾಯ್ತು ನಿಮಗೆ ರಘು ಸರ್ ಮತ್ತೆ ಗಿಲ್ಲಿ ತರ ಅಂದ್ರೆ. ನನ್ಗೆ ಅಂದ್ರೆ ಹೈಫೈ ಹಿಂಗೆ ಇರ್ತಾರಲ್ವಾ, ಬೇಗ ಇದೆ ಆಗಲ್ಲ. ಯಾಕೆಂದ್ರೆ ನಾನು ಹಂಗೆ ಇಲ್ಲ ಅಲ್ವಾ, ನಾನು ಇವ್ರು ಹಾಗೆ ಹೀಗೆ ಇರ್ತಾರಲ್ವಾ, ಅವ್ರ ಜೊತೆಗೆ ನಾನು ಬೇಗ ಇದೆ ಆಗೋದು. ಯಾಕೆಂದ್ರೆ ನಾನು ಕೂಡ ಟೆನ್ಷನ್, ನಾನು ಹೇಳ್ತೀನಿ ಅವ್ರು ಎಂತ ಅನ್ಕೊಳ್ಬಹುದು, ಅವರು ಎಂತ ಬೇಡ ಅವರ ಸರ್ಕಲ್ ಅಲ್ಲಿ ಹೋಗುದು, ಬಿಕಾಸ್ ನಾನು ಅವರ ಟೈಪ್ ಅಲ್ಲ ಅಲ್ವಾ. ಅವರಿಗೆ ಯಾಕೆ ಅನ್ಕಂಫರ್ಟೇಬಲ್ ಮಾಡುದು ಅವರ ಜೊತೆಗೆ ಕುತ್ಕೊಂಡು, ಬಟ್ ನನ್ಗೆ ಕೂಡ ಆಗಲ್ಲ. ಇಲ್ಲ, ಅಕಸ್ಮಾತ್ ಅವ್ರೇನಾದ್ರು ನಿಮ್ ಜೊತೆಗೆ ಜೆಲ್ಲಾಗಕ್ ರೆಡಿ ಇದ್ರು ಅಂತಂದ್ರೆ? ಇಲ್ಲ ಮ್ಯಾಮ್, ಯಾವಾಗ 2 ಸೈಡ್ ಅಲ್ಲಿ ಆಗುದು, ಒಂದು ಸೈಡ್ ಅಲ್ಲಿ ಆಗಲ್ಲ. ನಾನು ಒಂದು ಸ್ಟೆಪ್ ಇಟ್ರೆ ಮಾತ್ರ ಅಲ್ವಾ ಅವರು ಕೂಡ, ಬಟ್ ನಾನು ಇಟ್ಲೇ ಇಲ್ಲ. ಬಿಕಾಸ್ ಅಂದ್ರೆ ನೀವು ಮೊದಲೇ ಡಿಸೈಡ್ ಆಗ್ಬಿಟ್ರೆ? ಡಿಸೈಡ್ ಅಂದ್ರೆ ಅದೇ ನಿಮ್ಗೇನೆ ಗೊತ್ತಾಗುತ್ತೆ, ಫ್ಲೋ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದೇ ನಾನು ಎಂತ ಅವ್ರಿಗೆ ನೋಡಿ ನಾನು ಇವತ್ತಿಗೆ ಇಲ್ಲಿ ಜೊತೆಗೆ ಇರ್ತೀನಿ ಅಲ್ಲ, ಅದೇ ಫ್ಲೋ ಅಲ್ಲಿ ಕನೆಕ್ಷನ್ ಆಯ್ತಾ ಹೋಯ್ತು, ಆಟೋಮ್ಯಾಟಿಕ್ಲಿ ಆಗ್ತಾ ಹೋಯ್ತು, ನ್ಯಾಚುರಲ್ ಆಗಿ. ಸೊ ನಿಮ್ಮ ಕ್ವೆಶನ್ ಎಂತ ಇತ್ತು ಅಂದ್ರೆ, ಕಾವ್ಯ ಕಂಡ್ರೆ ಯಾಕೆ ಆಗ್ತಾ ಇರ್ಲಿಲ್ಲ ನಿಮಗೆ, ಅಂದ್ರೆ ಏನಕ್ಕೆ ಜಾಸ್ತಿ ನಾಮಿನೇಟ್ ಮಾಡ್ತಾ ಇದ್ರಿ ಅವ್ರನ್ನ ಅಂತ? ಹೌದು, ಅದೇ ಗೊತ್ತಾಯ್ತು, ನನ್ಗೆ ಗೊತ್ತಾಗ್ಲಿಲ್ಲ. ಅಂಡ್ ಸಮ್ವೇರ್ ಅಷ್ಟೇ.